ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವೀಗ ನೋಡೋಣ ಧನುರಾಶಿಯವರಿಗೆ ಯಾವ ಸಂಕಲ್ಪಗಳು ಇಂಪಾರ್ಟೆಂಟ್ ಆಗ್ತವೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ. ಸ್ನೇಹಿತರೆ, ಧನುರಾಶಿ ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ಬರೋದು ಧನುಸ್ಸು. ಧನುಸ್ಸು ಅಂದರೆ ಬಿಲ್ಲು. ಶಿವಧನುಸ್ಸು ಅಂತ ಒಂದಿತ್ತು. ರಾಮ ಅದನ್ನು ಸೀತೆಯ ವಿವಾಹ ಸಂದರ್ಭದಲ್ಲಿ ಹೆದೆರಿಸುವ ಪ್ರಯತ್ನದಲ್ಲಿದ್ದಾಗ, ಅಂದರೆ ಬಾಣ ಹೂಡೋ ಪ್ರಯತ್ನದಲ್ಲಿದ್ದಾಗ ಆ ಧನುಸ್ಸು ಭಿನ್ನ ಆಯಿತು ಅನ್ನೋದನ್ನು ನಾವು ಕೇಳ್ತೀವಿ. ಧನುರಾಶಿಯವರಿಗೂ ಕೂಡ ಈ ಧನುಸ್ಸು ಅನ್ನೋದು, ಅಂದರೆ ಬಿಲ್ಲು ಅನ್ನೋದು ತುಂಬ ಸಂಬಂಧಪಡುತ್ತೆ. ಪವಿತ್ರವಾದ ಒಂದು ಶಿವಧನುಸ್ಸು ಶಿವನ ಮಟ್ಟಿಗೆ ಭಾಳ ಇಂಪಾರ್ಟೆಂಟ್ ಆದಂಥ ಆಯುಧ, ವೇದಗಳಲ್ಲಿ ಬರುವಂಥದ್ದು. ಈ ಸಂದರ್ಭದಲ್ಲಿ ಇದನ್ನು ಕರೀತಾರೆ, ಈ ಧನುಸ್ಸನ್ನು ಕರೀತಾರೆ ಪಿನಾಕಿ ಅಂತ. ಈ ಸಂದರ್ಭದಲ್ಲಿ ಇದ್ಯಾಕೆ ನಾನು ಹೇಳ್ತೀನಿ ಅಂತ ನೀವು ಕೇಳೋದಾದರೆ, ನಿಮ್ಮ ಸಿಂಬಲ್ಲು ಕೂಡ ಧನುಸ್ಸೇ ಆಗಿದೆ. ಧನುರಾಶಿಗೆ ಶಿವರಾತ್ರಿಯ ಸಂದರ್ಭದ ಸಿಂಬಲ್ ಕೂಡ ಬಿಲ್ಲೇ ಆಗಿರುತ್ತೆ. ಬಿಲ್ಲನ್ನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂತ ನೀವು ಕೇಳೋದಾದರೆ, ಸವಾಲುಗಳನ್ನು ಎದುರಿಸ್ಬೇಕಾಗಿರೋದು, ಗೆಲ್ಲಬೇಕಾಗಿರೋದು ನಿಮ್ಮ ಲೈಫಲ್ಲಿ ನೀವು. ಬಿಲ್ಲನ್ನು ಮನಸ್ಸಲ್ಲಿ ನೀವು ಕಲ್ಪನೆ ಮಾಡಿಕೊಂಡಾಗ ನಿಮ್ಮ ಎದುರಿಗೆ ಬರುವಂಥ ವಿಚಾರಗಳು, ನಿಮ್ಮ ಗುರಿಯನ್ನು ಮತ್ತು ದಾರಿಯನ್ನು ಸ್ಪಷ್ಟ ಮಾಡ್ಕೋಬೇಕಾಗಿರೋದು ನಿಮ್ಮ ಮುಂದಿನ ಜೀವನಕ್ಕೆ ಸಂಬಂಧಪಟ್ಟು. ನೀವು ಆ ಥರದ ಸನ್ನಿವೇಶವನ್ನು ಇವಾಗ ಎದುರಿಸ್ತೀರಾ. 7.5 ಮುಗೀತು, ಅರ್ಧ ಅಷ್ಟಮ ಶನಿ ಶುರು ಆಗುತ್ತೆ ಮಾರ್ಚಿಂದ. ಹಾಗೆಯೇ ಸವಾಲುಗಳು ಎದುರಾಗ್ತವೆ, ಹೊಸ ಸವಾಲುಗಳು. ಅಂದರೆ ಸವಾಲುಗಳು ಯಾಕೆ ಎದುರಾಗ್ತವೆ ಅಂತ ಕೇಳೋದಾದರೆ, ನೀವೇ ಆ ಥರದ ಸಂದರ್ಭವನ್ನು ನಿಮ್ಮ ಲೈಫಲ್ಲಿ ಸೃಷ್ಟಿ ಮಾಡ್ಕೊಂಡಿರ್ತೀರ. ಅಂದರೆ ಜೀವನದ ಪ್ರಗತಿ, ಆಸೆ ಆಕಾಂಕ್ಷೆಗಳು ಒಂದು ಸ್ಟೆಪ್ಪನ್ನು ಏರೋದು, ಅಂದರೆ ಒಂದು ಹೆಜ್ಜೆ ಮುಂದಕ್ಕಿಡೋದು, ಇವೆಲ್ಲವೂ ಹೊಸ ಸವಾಲುಗಳನ್ನು ತರುತ್ತೆ. ಜೀವನದಲ್ಲಿ ಪ್ರಗತಿ ಸಾಧಿಸಬೇಕು ಅಂದರೂ ಕೂಡ ಈ ಸವಾಲುಗಳೇ ಇಂಪಾರ್ಟೆಂಟ್ ಆಗ್ತವೆ. ಸವಾಲುಗಳನ್ನು ಎದುರಿಸೋದು ನಮ್ಮನ್ನು ಪ್ರಗತಿ ಅಂತ ತೊಗೊಂಡೋಗುತ್ತೆ. ಲೈಫ್ಗೆ ಬರುವಂಥ ಪ್ರಶ್ನೆಗಳು, ಗೊಂದಲಗಳು, ದ್ವಂದ್ವಗಳು, ಅದಕ್ಕೆ ನಾವು ಏನು ಉತ್ತರವನ್ನು ಕೊಡ್ತೀವಿ ಅನ್ನೋದು, ಅಂದರೆ ಯಾವ ಥರದ ಸವಾಲುಗಳು ಬರ್ತವೆ, ಅದನ್ನು ನಾವು ಯಾವ ಥರ ಎದುರಿಸ್ತೀವಿ, ಯಾವ ಥರ ತಗೋತೀವಿ, ಯಾವ ಥರ ಅದನ್ನು ಎದುರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಇಲ್ಲಿ ನೋಡಬೇಕಾಗಿರೋದು ಸಕ್ಸಸ್ಫುಲ್ ಆಗ್ತೀರಾ ನೀವು ಅನ್ನೋದು. ಸಕ್ಸಸ್ಫುಲ್ ಆಗ್ತೀರಾ ಅಂತ ಕೇಳೋದಾದರೆ 100% ಆಗ್ತೀರಾ. ಬಟ್ ಯಾವ ವಿಚಾರ ಅನ್ನೋದು ಡಿಪೆಂಡ್ಸ್. ಅಂದರೆ ನೀವು ಯಾವ ವಿಷಯದಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಾ, ಯಾವ ವಿಚಾರಗಳಲ್ಲಿ ಉತ್ತರಗಳಿಗಾಗಿ ಹುಡುಕ್ತಿದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಕೆಲವೊಂದು ವಿಚಾರಗಳಿಗೆ ಲಾಂಗ್ ಟರ್ಮ್ ಉತ್ತರಗಳ ಅವಶ್ಯಕತೆ ಇರುತ್ತೆ. ಅಂದರೆ ಒಂದಷ್ಟು ವಿಚಾರಗಳು ತಕ್ಷಣ ಸಾಲ್ವ್ ಆಗೋದಿರುತ್ತೆ, ಇನ್ನೊಂದಷ್ಟು ವಿಚಾರಗಳಿಗೆ ದೀರ್ಘಕಾಲ, ಅಂದರೆ 2.5 ವರ್ಷನ 5 ವರ್ಷನ ಪ್ರಯತ್ನ ಪಡಬೇಕಾಗಿರುತ್ತೆ. ಸ್ವಲ್ಪ ಶನಿ ನಿಧಾನಗತಿಗೆ ನಿಮ್ಮನ್ನು ತೊಗೊಂಡೋಗ್ತಾನೆ. ಲಾಂಗ್ ಟರ್ಮ್ ಪ್ರಯತ್ನಗಳಿಗೆ, ಅಂದರೆ ಲಾಂಗ್ ಟರ್ಮ್ ಆಗಬೇಕಾದ ಕೆಲಸಗಳಿಗೆ ಲಾಂಗ್ ಟರ್ಮ್ ಉತ್ತರ, ಶಾರ್ಟ್ ಟರ್ಮಲ್ಲಿ ಆಗಬೇಕಾದ ಕೆಲಸಗಳು ಯಾವುದಾದ್ರು ಇದ್ದರೆ ಶಾರ್ಟ್ ಟರ್ಮ್ ಉತ್ತರ ಕೊಡೋದಕ್ಕೆ ಅಥವಾ ಅನುಗ್ರಹ ಮಾಡೋದಕ್ಕೆ ಗುರುಗ್ರಹ ನಿಮ್ಮ ನೆರವಿಗೆ ಬರುತ್ತೆ ಇನ್ನು 1 ವರ್ಷದ ಕಾಲ. ಆ ಟೈಮಲ್ಲಿ ಉತ್ತರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತಾ? ಸರಿ. ಇಲ್ಲ ಅಂದರೆ ಅದನ್ನು ನೀವು ಮುಂದೆ ಹಾಕಬೇಕಾಗತ್ತೆ. ಒಂದು ವಿಚಾರ ನೀವು ಗಮನಿಸಬೇಕಾಗಿರೋದು, ಯಾವ ಸ್ಪೀಡಲ್ಲಿ ನೀವು ಲಾಸ್ಟು ಒಂದು ಅವಧಿಗೆ ಹೋಗ್ತಾಯಿದ್ರು. ಲಾಸ್ಟ್ 2.5 to 5 years ನಿಮ್ಮ ಮಟ್ಟಿಗೆ ಚೇತರಿಕೆ ಅವಧಿಯಾಗಿತ್ತು. ಆ ಅವಧಿ ಮತ್ತೆ ತಿರುಗಿ ಬರೋದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನೀವು, ವಿಶೇಷವಾಗಿ ದೀರ್ಘಕಾಲಿಕ ಅವಧಿಯಲ್ಲಿ ಪರಿಣಾಮ ಬೀರುವಂಥ ವಿಚಾರಗಳಿಗೆ. ಹಾಗೆಯೇ ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಮತ್ತೊಂದು ವಿಚಾರ, ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದರೆ. ಸ್ನೇಹಿತರೆ, ಹಾಗೇ ಹೇಳ್ತಾ ಇದ್ದೆ, ಸವಾಲುಗಳಿಗೆ ನೀವು ಉತ್ತರ ಕೊಡಬೇಕು ಅಂತ, ನಿಮ್ಮನ್ನು ನೀವು ನಿಧಾನಗೊಳಿಸ್ಕೋಬೇಕು ಅಂತಲೂ ಅಂದೆ. ಯಾವ ವಿಚಾರದಲ್ಲಿ ನಿಧಾನಗೊಳಿಸ್ಕೋಬೇಕು? ಇನ್ನು 1 ವರ್ಷದಲ್ಲಿ ಯಾವ ವಿಚಾರಗಳಿಗೆ ಸಾಲ್ಯೂಷನ್ ಸಿಗೋದಿಲ್ವೋ ನಿಮಗೆ, ಅಂದರೆ ಪರಿಹಾರಗಳನ್ನು ಹುಡುಕೋದು ಕಷ್ಟ ಆಗುತ್ತೋ ಆ ಥರದ ವಿಚಾರಗಳಲ್ಲಿ ಜಾಸ್ತಿ ಗೊಂದಲ ಮಾಡ್ಕೋಬಾರ್ದು. ವಿಷಯಗಳನ್ನು ಸಾಧ್ಯದಷ್ಟು ಮುಂದೂಡೋದಕ್ಕೆ ಟ್ರೈ ಮಾಡಬೇಕು. ಆ ಕೆಲಸನ ನಾನು ಇವತ್ತು ಮಾಡೋದಿಲ್ಲ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಒಳ್ಳೆಯ ಅವಕಾಶಗಳಿಗಾಗಿ ಕಾಯ್ತೀನಿ, ಮತ್ತೊಂದಿಷ್ಟು ವೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಸದ್ಯಕ್ಕೆ ಶ್ರೇಯಸ್ಕರ ಅಂಶ ಅಂದರೆ ಬೇರೆ ಕೆಲಸಕ್ಕಾಗಿ ನೀವು ಪ್ರಯತ್ನ ಮಾಡ್ಬೋದು. ಹಾಗಂತ ಭಾಳ ಫ್ರಸ್ಟ್ರೇಟ್ ಆಗೋದು, ಸಡನ್ನಾಗಿ ಯಾವುದೋ ಒಂದು ತೀರ್ಮಾನವನ್ನು ತಗೊಳ್ಳೋದು, ಕೆಲಸ ಬಿಟ್ಕೊಂಡು ಕೂತ್ಕೊಳ್ಳೋದು, ಈ ಥರದ ವಿಚಾರಗಳು ಬಹಳಷ್ಟು ಸಮಸ್ಯೆಗಳನ್ನು ಇನ್ನಷ್ಟು ಜಟಿಲಗೊಳಿಸ್ಬೋದು. ಅದರ ಬದಲು ತೀರ್ಮಾನವನ್ನು ಮುಂದೂಡೋದು, ಅಂದರೆ ಅದನ್ನು ನಾಳೆ ಮಾಡ್ತೀನಿ ಅಥವಾ ನಾಡಿದ್ದು ಮಾಡ್ತೀನಿ ಅಂತ ಅಂದ್ಕೊಳ್ಳೋದು, ಅಥವಾ ಇನ್ನೊಂದು ವರ್ಷ ವೆಯ್ಟ್ ಮಾಡ್ತೀನಿ, 2 ವರ್ಷ ವೆಯ್ಟ್ ಮಾಡ್ತೀನಿ ಇದೇ ಕೆಲಸದಲ್ಲೇ, ನನ್ನ ಎಫರ್ಟನ್ನು ಬೆಸ್ಟ್ ಎಫರ್ಟನ್ನು ಹಾಕ್ತೀನಿ ಪಡ್ಕೊಳ್ಳೋದಕ್ಕೆ. ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ,
ಫ್ರಸ್ಟ್ರೇಟ್ ಆಗೋದಿಲ್ಲ. ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ನಿಮ್ಮ ಮಟ್ಟಿಗೆ ತುಂಬ ಯಶಸ್ಸನ್ನು, ಅಂದರೆ ಫ್ಯೂಚರಲ್ಲಿ ಯಶಸ್ಸನ್ನು ತಂದುಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗೆಯೇ ನೀವು ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು. ಎಲ್ಲೇ ಕೆಲಸ ಮಾಡ್ತಾಯಿರಿ, ಏನನ್ನೇ ಮಾಡ್ತಾಯಿರಿ, ಪ್ರತಿದಿನ ಕೂಡ ನಮ್ಮ ಎಕ್ಸ್ಪೀರಿಯೆನ್ಸನ್ನು ಜಾಸ್ತಿ ಮಾಡುತ್ತೆ. ಪ್ರತಿ ಕ್ಷಣ ಕೂಡ ಹೊಸ ಪಾಠವನ್ನು ನಮ್ಗೆ ತಂದುಕೊಡುತ್ತೆ. ಬರುವ ಹೊಸ ಸವಾಲು, ಅದಕ್ಕೆ ನಾವು ಪಡ್ಕೊಳ್ಳೋ ಉತ್ತರಗಳು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋದಂಗೆ ಹೆಚ್ಚೆಚ್ಚು ಪ್ರಬಲರಾಗಿ, ಹೆಚ್ಚೆಚ್ಚು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂದರೆ ಶಾಖವನ್ನು ಕೊಟ್ಟಾಗ ಚಿನ್ನ ಪುಟವಾಗುತ್ತೋ, ಅಂದರೆ ಶುದ್ಧ ಚಿನ್ನವಾಗಿ ಮಾರ್ಪಡುತ್ತೋ, ಹೇಗೆ ಪೆಟ್ಟುಗಳನ್ನು ತಿಂದ ಶಿಲ್ಪ ಸರ್ವಸಜ್ಜಿತವಾಗಿ ರೆಡಿ ಆಗುತ್ತೋ, ಅದೇ ಥರ ಎಕ್ಸ್ಪೀರಿಯನ್ಸ್ ಅನ್ನೋದು ವ್ಯಕ್ತಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗುತ್ತೆ. ಅನುಭವಕ್ಕೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು, ಹಣಕ್ಕೆ ಕೊಡೋ ಇಂಪಾರ್ಟೆನ್ಸನ್ನು ಕಡಿಮೆ ಮಾಡಬೇಕು. ಹಾಗೆಯೇ ಸಕ್ಸಸ್ ಕಡೆ ಹೋಗೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಉಪಯೋಗಿಸ್ಕೊಂಡು ಶತಾಯಗತಾಯ ಪ್ರಯತ್ನ ಮಾಡ್ತಾ ಹೋಗಬೇಕು ನೀವು. ಇದು ನಿಮಗೆ ನಾವು ಕೊಡುವಂಥ ಕೆಲವೊಂದು ಟಿಪ್ಸು. ಹಾಗಿದ್ರೆ ಯಾವ ವಿಚಾರಗಳಲ್ಲಿ ನಿಮ್ಮನ್ನು ನೀವು ಸ್ಲೋ ಮಾಡ್ಕೋಬೇಕು ಅಂತ ಕೇಳೋದಾದರೆ, ಮೊದಲೇ ಅಂದೆ ದುಡ್ಡಿನ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು ಅಂತ. ಸಂಪಾದನೆ ಅನ್ನೋದು ಕ್ಷೀಣ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಏರುಪೇರುಗಳನ್ನು ಕಾಣೋ ಸಾಧ್ಯತೆ ಇರುತ್ತೆ. ಭಾಳಷ್ಟು ಸವಾಲುಗಳು ಹಣಕ್ಕೆ ಸಂಬಂಧಪಟ್ಟು ಬರೋ ಸಾಧ್ಯತೆಗಳಿರ್ತವೆ. ಉತ್ತರ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತಾ? ಸಾಧ್ಯ ಇದೆ. ಬಹಳಷ್ಟು ವಿಷಯಗಳಿಗೆ ಉತ್ತರ ಸಿಗ್ಬೋದು. ಹಾಗಂತ ಕೆಲವೊಂದು ಜಟಿಲ ಸಮಸ್ಯೆಗಳಿದ್ದರೆ, ಅಂದರೆ ಲೈಫ್ ಲಾಂಗ್ ಪ್ರಯತ್ನಗಳು ಬೇಕಾಗುವಂಥ ಸಮಸ್ಯೆಗಳಿದ್ದರೆ, ಸಾಲ ಸೋಲಗಳು, ವಿಪರೀತ ವೆಚ್ಚ, ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳು ತುಂಬ ಮೇಲಕ್ಕಿರೋದು, ಬಹಳಷ್ಟು ಎತ್ತರದ ಅಪೇಕ್ಷೆಗಳನ್ನು ನೀವು ಹೊಂದಿರೋದು, ಈ ಥರದ ವಿಚಾರಗಳೇನಾದರೂ ಇದ್ದರೆ ಲಾಂಗ್ ಟರ್ಮ್ ಹೋರಾಟಕ್ಕೆ ನೀವು ಅಣಿಯಾಗಬೇಕಾಗತ್ತೆ. ಆ ಹೋರಾಟವನ್ನು ಇವತ್ತಿನ ಶುರು ಮಾಡಿದರೆ ಇನ್ನು 4 ಅಥವಾ 5 ವರ್ಷ ಅನ್ನೋ ಹೊತ್ತಿಗೆ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಸಂಕಲ್ಪಗಳು ಅಂದರೆ ಈ ಕ್ಷಣದ್ದಿರಬಾರ್ದು, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವನ್ನು ಹೊಂದಿರಬೇಕು. ಮತ್ತು ಜೀವನವನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಭಾಳಷ್ಟು ಶ್ರಮ, ಸಮಯ ತಗೊಳುತ್ತೆ ಅನ್ನೋ ಅರಿವು ನಿಮಗಿರಬೇಕು. ಹಾಗೆಯೇ ಒಂದು ಅಂಶ ನೀವು ಗಮನಿಸ್ಬೋದು, ಮುಂಬರುವ ಅವಧಿಯಲ್ಲಿ ಏಕಾಗ್ರತೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಫೋಕಸ್ಡ್ ಆಗಿ ವರ್ಕ್ ಮಾಡೋದು, ಬಹಳಷ್ಟು ವಿಚಾರಗಳ ಬಗ್ಗೆ ಫೋಕಸ್ ಇಟ್ಕೊಳ್ಳೋದಕ್ಕಿಂತಲೂ ಯಾವುದೋ ಒಂದು ವಿಷಯವನ್ನು ಚೆನ್ನಾಗಿ ಹಚ್ಕೊಂಡು ಅದ್ರ ಬಗ್ಗೆ ಗಮನ ಹರಿಸ್ತಾ ಹೋಗೋದು, ಅದರಲ್ಲಿ ನಿಮ್ಮ ಸಮಯ, ಶ್ರಮ, ಹಣ ಪ್ರತಿಯೊಂದನ್ನು ಹೂಡಿಕೆ ಮಾಡೋದು, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ ಏಕಾಗ್ರತೆ ನಿಮಗೆ ಗುರುವಿನ ಅನುಗ್ರಹದಿಂದ ಮುಂಬರುವ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆಯೇ ಯಶಸ್ಸನ್ನು ತಂದ್ಕೊಳ್ಳೋದಕ್ಕೆ, ಅಂದರೆ ಮುಂಬರುವ ದಿನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಒಂದಷ್ಟು ಟಿಪ್ಸ್ ಕೂಡ ನಿಮಗೆ ಕೊಡ್ಬೋದು. ಈಗ ಹೇಳಿದಂಥ ವಿಚಾರಗಳಿಗೆ ಹೆಚ್ಚುವರಿಯಾಗಿ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲೇ ಅಂದರೆ ಫೋಕಸನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ದ್ವಂದ್ವಗಳನ್ನು ನೀವು ಕೈ ಬಿಡಬೇಕು. ಅಂದರೆ 2 ದೋಣಿಗಳ ಮೇಲೆ ಕಾಲಿಡುವಂಥದ್ದು. ಯಾರೋ ಏನೋ ಮಾಡ್ತಿರ್ತಾರೆ, ಅದನ್ನು ನೋಡಿ ನಿಮ್ಗನ್ಸುತ್ತೆ ಈ ದಾರಿಯಲ್ಲಿ ಹೋದರೆ ಯಶಸ್ಸು ಸಿಗ್ಬೋದೇನೋ ಅಂತ. ಬಟ್ ಆ ದಾರಿಯಲ್ಲೂ ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತೀರಾ. ಇರೋ ದಾರಿಯಲ್ಲಿ, ಅಂದರೆ ಈಗ ಆಲ್ರೆಡಿ ಹೋಗ್ತಿರೋ ದಾರಿಯಲ್ಲಿ ಫೋಕಸ್ ಕಡಿಮೆ ಆಗುತ್ತೆ ನಿಮ್ಮದು. ಆ ದಾರಿ ನಿಮಗೆ ಮತ್ತೊಂದು ದಾರಿಯಲ್ಲಿ ಹೋಗಿ ನೋಡಿದಾಗ ಅದರಲ್ಲಿ ಏನೂ ಸಿಗೋದಿಲ್ಲ, ಅಥವಾ ನಿಮ್ಮ ಹತ್ರ ಫೋಕಸ್ ಮಾಡೋದಕ್ಕಾಗೋದಿಲ್ಲ. ಆ 2ನೇ ದಾರಿಗೆ ನೀವು ಟ್ರೈ ಮಾಡ್ತಾ ಮೊದಲಿನ ದಾರಿಯಲ್ಲಿ ನಿಮ್ಮ ಆಸಕ್ತಿ ಕಡಿಮೆ ಆಗಿದೆ, ಪ್ರಯತ್ನ ಕಡಿಮೆ ಆಗಿದೆ, ಇರೋ ಕೆಲಸನೂ ಹೋಗೋ ಹಂತಕ್ಕೆ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಅಂದರೆ, ಸುಖ ಸ್ಥಾನದಲ್ಲಿ ಶನಿ ಇರುವಾಗ, ಅಥವಾ ನಿಮ್ಮ ಸುಖ ಸ್ಥಾನಕ್ಕೆ ಶನಿ ಗ್ರಹವು ಬರುವಾಗ ನೀವು ಕೇರ್ಫುಲ್ ಆಗಿರಬೇಕಾದ ಇನ್ನೊಂದು ಅಂಶ ಅಂದರೆ ಮನಸ್ಸಿನ ನೆಮ್ಮದಿ. ಅದು ಸ್ವಲ್ಪ ದೂರ ಆಗ್ತಾ ಹೋಗುತ್ತೆ ಕ್ರಮೇಣ. ಒಂದೇ ಸಲಕ್ಕೆ ಆಗದೇ ಇರ್ಬೋದು. ಎಚ್ಚರಿಕೆಯನ್ನು ನೀವು ತಗೋಬೇಕು, ಮನಸ್ಸನ್ನು ಶಾಂತಗೊಳಿಸ್ಕೊಳ್ಳೋ ಬಗ್ಗೆ, ನೆಮ್ಮದಿಯಾಗಿ ಇಟ್ಕೊಳ್ಳೋ ಬಗ್ಗೆ ಹಾಗೆಯೇ ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳೋ ಬಗ್ಗೆ. ಒಂದು ಪ್ರೇಯರ್ ಇರಬಹುದು, ದೇವರಲ್ಲಿ ಬೇಡ್ಕೊಳ್ಳೋದಿರಬಹುದು, ಅಥವಾ ಯೋಗ, ಧ್ಯಾನ, ಪ್ರಾಣಾಯಾಮದಂಥ ಅಭ್ಯಾಸಗಳಿರ್ಬೋದು, ಮನಸ್ಸನ್ನು ಶಾಂತಗೊಳಿಸುವಂಥ ಕ್ರಮಗಳಾಗಿರ್ತವೆ. ಹಾಗೆಯೇ ಇನ್ನೊಂದು ಅಂಶ ಕೂಡ ಇದೆ, ಆಸೆ ದುಃಖಕ್ಕೆ ಮೂಲ ಅಂತಾರೆ. ಅಪೇಕ್ಷೆಗಳನ್ನು ಒಂದು ಮಟ್ಟಕ್ಕೆ ಕಂಟ್ರೋಲ್ ಇಡೋದು, ಅದು ಕೂಡ ನಿಮಗೆ ಹೆಚ್ಚಿನ ಸುಖವನ್ನು ತಂದುಕೊಡೋ ಅಥವಾ ದುಃಖವನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ದಾರಿಯಾಗಿರುತ್ತೆ. ಹಾಗೆಯೇ ಇನ್ನೊಂದು ಅಂಶವನ್ನು ಕೂಡ ನೀವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಸತತವಾಗಿ ಯಾವುದೋ ಒಂದು ಮೋಟಿವೇಶನ್ಗೆ ಟ್ರೈ ಮಾಡ್ತಿರೋದು, ಅಂದರೆ ನಿಮಗೆ ಯಾವ ವಿಚಾರ ಆಸಕ್ತಿ ಕೊಡುತ್ತೆ ಅದಕ್ಕಾಗಿ ಸ್ವಲ್ಪ ಆದರೂ ಟೈಮನ್ನು ಇಟ್ಕೊಳ್ಳೋದು, ಸ್ವಲ್ಪ ನಿದ್ದೆಗೆಟ್ಟಾದರೂ ಒಳ್ಳೆಯ ವಿಚಾರಗಳತ್ತ ಗಮನ ಹರಿಸೋದಕ್ಕೆ ಟ್ರೈ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಹಾಬಿ ಇರುತ್ತೆ, ಚಿತ್ರ ಬರೆಯೋದಿರ್ಬೋದು, ಕೆಲವರಿಗಿರುತ್ತೆ ಟ್ರಾವೆಲ್ ಆ್ಯಂಡ್ ಟೂರಿಸಮು, ಅಥವಾ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡೋದು, ತಿರುಗಾಡೋದು, ಈ ಥರದ ಅಂಶಗಳಿರ್ಬೋದು. ಯಾವ ಅಂಶ ನಿಮಗೆ ತುಂಬ ಖುಷಿ ಕೊಡುತ್ತೆ, ಸುಖ ಕೊಡುತ್ತೆ, ಮನಸ್ಸಿನ ನೆಮ್ಮದಿಯನ್ನು ಜಾಸ್ತಿ ಮಾಡುತ್ತೆ, ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೋದು.
ಫ್ರೆಂಡ್ಸು ಅಥವಾ ಯಾವುದೋ ಒಂದು ವಿಚಾರಗಳಲ್ಲಿ ಚರ್ಚೆಗಳಲ್ಲಿ ತೊಡಗಿಸ್ಕೊಳ್ಳೋದು, ಯಾವುದೋ ಒಂದು ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ತೊಗೊಳ್ಳೋದು, ವೀಡಿಯೋಗಳನ್ನ ಗಮನಿಸೋದಿರ್ಬೋದು, ಆಟ ಪಾಠ ಓಟಗಳಿರ್ಬೋದು, ಯಾವುದೇ ಆ್ಯಕ್ಟಿವಿಟಿ ನಿಮಗೆ ಜಾಸ್ತಿ ಖುಷಿ ಕೊಡುತ್ತೋ, ಸುಖ ಕೊಡುತ್ತೋ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಗಮನ ಹರಿಸೋದಕ್ಕೆ ಟ್ರೈ ಮಾಡಿ. ಇಷ್ಟೆಲ್ಲ ಅಂಶಗಳು ನಿಮಗೆ ಖುಷಿ ಕೊಡಲಿ, ಸಮಾಧಾನವನ್ನು ಜಾಸ್ತಿ ಮಾಡಲಿ, ಚತುರ್ಥದ ಶನಿ ನಿಮಗೆ ಜಾಸ್ತಿಯಾಗಿ ಬಾಧಿಸದೇ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.